ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಇಂದು ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹಾರಾಣಿ ಕಾಲೇಜಿನ ಕ್ಲಸ್ಟರ್ನ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿನಿಯರ ಪ್ರತಿಭಟನೆ ಇದು. NSUI ಕೀರ್ತಿ ಗಣೇಶ್ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಟುಂಬ ಬೇರೆ ಬೇರೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಈಗ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಪ್ರತಿಭಟನೆ ಸಂದರ್ಭದಲ್ಲಿ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. NSUI ಕೀರ್ತಿ ಗಣೇಶ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಮಹಾರಾಣಿ ಕಾಲೇಜಿನ ಕ್ಲಸ್ಟರ್ನ ವಿವಿಯ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದರೆ ಸರ್, ಅತ್ಯಂತ ದುರಂತ ಏನು ಅಂತಂದರೆ, ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು ಮತ್ತು ಅವರು ಭಾಳ ಒಂದು ಹಿನ್ನೆಲೆ ಇರ್ತಕ್ಕಂಥವ್ರು, ಒಂದು ಮಹಿಳೆ ಆಗಿರ್ಬೋದು, ಸಾಮಾನ್ಯ ಜನರ ಬಗ್ಗೆ ಅವ್ರಿಗೆ ಕಾಳಜಿ ಇರಬೇಕು, ಅವರು ಅಂತ ಒಂದು ರಕ್ಷಣೆ ಮಾಡೋವಂಥ ಒಂದು ಕೆಲಸ ಇವತ್ತು ಮಾಡಬೇಕಾಗಿತ್ತು. ಆದರೆ ಇವತ್ತು ಅದನ್ನೇ ಅವರು ಒಂದು ಅಧಿಕಾರನ ಒಂದು ದುರ್ಬಳಕೆ ಮಾಡಿ ಕೆಲಸ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಮತ್ತೊಂದು ಮಗದೊಂದು ಆಮಿಷ ತೋರಿಸಿ ಇವತ್ತು ಹೆಣ್ಮಕ್ಳ ಜೊತೆಗೆ ಏನು ಚೆಲ್ಲಾಟ ಆಡಿದ್ದಾರೆ. ಮತ್ತು ಅದು ವಿಡಿಯೋಗಳೆಲ್ಲ ಅವರೇ ಮಾಡಿ ಏನು ಹರಿದಾಡ್ತಾ ಇದೆಯಲ್ಲ, ಇದು ಇಡೀ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ದುರಂತನೇ ಅಂತ ಹೇಳ್ಬೋದು. ಇದು ಒಂದು ದೊಡ್ಡ ಕಳಂಕನೇ ಅಂತಲೇ ಹೇಳ್ಬೋದು. ಇತಿಹಾಸದಲ್ಲೂ ಎಲ್ಲೂ ಯಾರೂ ಈ ಥರ ಕಂಡುಹಿಡಿದಂಗೆ ಈ ಥರ ಯಾರೂ ಮಾಡಿಲ್ಲ ಸರ್. ಮಹಿಳೆಯರ ಜೊತೆಗೆ ನೀವು ನೋಡಿರ್ಬೋದು, 65 ವರ್ಷದಿದೆ ಎಲ್ಲರೂ ಹೇಳ್ತಾಯಿದ್ರು. 65 ವರ್ಷ ಮಹಿಳೆಯನ್ನು ಇವರು ಬಿಡದೆ ಅವ್ರಿಗೆ ಒಂದು ತೊಂದರೆ ಕೊಟ್ಟು ಯಾವ ಥರ ನಡ್ಕೊಂಡಿದ್ದಾರೆ, ವಿಕೃತ ಕಾಮನ ಬರೆದಿದ್ದಾರೆ. ಇವತ್ತು ಅವನ್ನ ಕೂಡಲೇ ಬಂಧನ ಮಾಡಬೇಕು. ಮತ್ತು ಎಲ್ಲೋ ಒಂದು ಕಡೆ BJP ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಆಗಿರ್ಬೋದು ಮತ್ತು JDS ಆಗಿರ್ಬೋದು ಇವಾಗ ಮೌನನ ವಹಿಸ್ತಾ ಇದ್ದಾರೆ, ಏನೂ ಮಾತಾಡ್ತಾ ಇಲ್ಲ ಅವರು. ಯಾವುದೇ ಮಹಿಳೆ ಆದರೂ ಮಹಿಳೆನೇ ಸರ್. ಇವತ್ತು 3,000 ಜನ ಮಹಿಳೆಯರಿದ್ದಾರಲ್ಲ, ಅದರಲ್ಲಿ ಸಾಕಷ್ಟು ಜನ 2,500 ಜನ ಮಹಿಳೆಯರಿಗೂ ಹಿಂದೂನೇ ಅಂತ ಇವತ್ತು ಎಲ್ಲರೂ ಮಾಧ್ಯಮದವರು ತಾವೆಲ್ಲ ತೋರಿಸ್ತಾ ಇದ್ದೀರಾ. ಅವರೆಲ್ಲ ಹಿಂದೂ ಹೆಣ್ಮಕ್ಳಲ್ವ, ಅವ್ರಿಗೆ ಸಂಸಾರ ಇಲ್ವಾ, ಅವ್ರ ಪರಿಸ್ಥಿತಿ ಇವತ್ತು ಏನಾಗಬೇಕು ಅದೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತು ಇದು ಸಮಾಜಕ್ಕೆ ಇದು ಹಿಂದೂ ಮತ್ತು ಮುಸ್ಲಿಂ ನಾವು ಮಾಡ್ತಾ ಇಲ್ಲ ಸರ್. ಮುಂಚೆ ಆದರೆ ನೋಡಿ, ಈಗ ನೇಹ ಪ್ರಕರಣದಲ್ಲಿ ಅವನು ತಪ್ಪು ಮಾಡಿದ್ದಾನೆ, ಗುಂಡಿಕ್ಕಿ ಅಂತ ಹೇಳಿದ್ರು, ನೇಣಿಗಾಕಿ ಅಂತ ಹೇಳಿದ್ರು. ನಾವು ಕೂಡ ಪ್ರತಿಭಟನೆ ಮಾಡಿದ್ದೀವಿ ಅದ್ರ ವಿಚಾರ ಬಗ್ಗೆ. ಇವತ್ತು ಯಾಕೆ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಇವತ್ತು ಇಷ್ಟು ಜನ ಮಹಿಳೆಯರಿಗೆ ಅನ್ಯಾಯ ಆಗಿದೆಯಲ್ಲ, ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ನಮ್ಮದು ಒಂದು ಪ್ರಶ್ನೆ. ಸಮಾಜದಲ್ಲಿ ಯಾರೇ ತಪ್ಪು ಮಾಡಿರೋ ತಪ್ಪು ಏನು ಅಂತಂದರೆ ಸರ್, ಅತ್ಯಂತ ದುರಂತ ಏನು ಅಂತಂದರೆ, ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು ಮತ್ತು ಅವರು ಭಾಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಕೂಡ ಮಾತನಾಡ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಬರ್ತೀನಿ, ಬಂದು ಹೋಗ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ಕಡೆ ಬಂದು ತಾವಿದ್ದಲ್ಲೇ ಬಂದು ಗಲಾಟೆ ಮಾಡ್ತಾರೆ. ಬಿಡಿ, ಅದೆಲ್ಲ ಇರಲಿ, ಅವೆಲ್ಲ ಎದುರಿಸೋ ಶಕ್ತಿ ಇದೆ, ಎದುರಿಸ್ತೀವಿ. ಇಲ್ಲಿ ಹೋಟೆಲ್ ಆವರಣದಲ್ಲಿ ಬಂದು ಈ ಥರ ಗಲಾಟೆ ಮಾಡೋದು ಎಷ್ಟು ಮಟ್ಟಿಗೆ? ಅದು ಕಾಂಗ್ರೆಸ್ನವ್ರಿಗೆ ಕೇಳಬೇಕು ನೀವು. ಈ ರೀತಿಯ ರಾಜಕಾರಣ ಮುಂದಕ್ಕೆ ಯಾವ ರೀತಿಯ ವಿಕೋಪ ತಗೊಳುತ್ತೆ, ಅದಕ್ಕೆ ಉತ್ತರ ಅವರೇ ಕೊಡಬೇಕಾಗುತ್ತೆ. ಇದಿಷ್ಟು ಕುಮಾರಸ್ವಾಮಿ ಅವರ ಮಾತು. ಒಂದು ಕಡೆ ಈಗಷ್ಟೇ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ. ಸದ್ಯ ವಿದ್ಯಾರ್ಥಿಗಳ ಆಗ್ರಹವೇನು, ಏನು ಹೇಳ್ತಿದ್ದಾರೆ ವೀರೇಶ್? ನಿಕೇಶ್, ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣ ಸಂಬಂಧ ಇದೀಗ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಕಡೆ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. NSUI ಗಣೇಶ ನೇತೃತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರ ಹಿಡಿದುಕೊಂಡು ಒಂದು ಕಡೆ ಪ್ರೊಟೆಸ್ಟ್ ಮಾಡಿದರು. ಒಂದು ಕಡೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಅಂದರೆ ಪ್ರಜ್ವಲ್ ಅವರೀಗ
ವಿದೇಶಕ್ಕೆ ಹಾರಿದ್ದಾರೆ, ಇಲ್ಲಿನ ಸಂಸದರು ವಿದೇಶಕ್ಕೆ ಹೋಗಿದ್ದಾರೆ. ಇದು ಸರಿಯಲ್ಲ. ಈ ಥರ ಮಹಿಳೆ ಮೇಲೆ ಸುಮಾರು 3,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ಥರ ದೌರ್ಜನ್ಯ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹೀಗಾಗಿ ನೆಕ್ಸ್ಟ್ ನಮಗೂ ಸಹ ಬರ್ಬೋದು, ಇಂಥವರನ್ನ ಬಿಡಬೇಡಿ, ಕಠಿಣ ಕಾನೂನು ರೀತಿಯಲ್ಲಿ ಇವರಿಗೆ ಶಿಕ್ಷೆ ಆಗಲೇಬೇಕಂತೇನೆ ಒಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರ ಹಾಕಿದ್ರು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಅವ್ರದ್ದು ಕುಟುಂಬ ನಮ್ಮದು ಕುಟುಂಬ ಅಂತ ಹೇಳ್ತಾರೆ. ಇದು ಸರಿಯಲ್ಲ, ಹೇಳಿಕೆ ಅಲ್ಲ, ಇದನ್ನು ಖಂಡಿಸಬೇಕು. ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ, ಈ ಒಂದು ಪ್ರಕರಣದಲ್ಲಿ ಖುದ್ದಾಗಿ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ, ಹೀಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಮತ್ತೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಏನು ವಿದೇಶಕ್ಕೆ ಹಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ಅವ್ರನ್ನ ಕರೆತಂದು ಕಠಿಣ ಶಿಕ್ಷೆ ಒಳಪಡಿಸಬೇಕು. ಯಾಕಂದರೆ ಮಹಿಳೆಯರಿಗೆ ಸುರಕ್ಷತೆ ಬೇಕಾಗುತ್ತೆ. ಒಂದು ಕಡೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಒಂದು ಕಡೆ ಜಾತಿ ಧರ್ಮದಲ್ಲಿ ಭಾಳಷ್ಟು ರಾಜಕಾರಣಿಗಳು ಮಾತಾಡ್ತಾರೆ, ಈ ಒಂದು ವಿಷಯದಲ್ಲಿ ಯಾರು ಮಾತಾಡಲ್ಲ. ಹೀಗಾಗಿ ಇದು ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿ ಆ ಒಂದು ಆರೋಪಿಗೆ ಕೂಡಲೇ ಕಠಿಣ ಶಿಕ್ಷೆ ಆಗಬೇಕಂತೇನೆ ಒಂದು ಕಡೆ ಒತ್ತಾಯ ಮಾಡಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.